ನಾನೀಗ ಫಸ್ಟ್ ನಿಮಗೆಲ್ಲ ರುಬಿಕ್ನಾಗ ಬೇಸಿಕ್ಸ್ ಹೇಳ್ತೀನಿ. ಫಸ್ಟ್ ಏನಂತಂದ್ರೆ ಇವು ಸೆಂಟ್ರ್ ಕಾಯಿನ್ಸ್, ಇಲ್ಲಿದ್ಲ ವೈಟ್, ಇದು ಆರೆಂಜ್, ಇದು ಯೆಲ್ಲೋ, ಇವೇನಿದಾವಲ್ಲ ಸೆಂಟ್ರ್ ಕಾಯಿನ್ಸ್, ಸೆಂಟ್ರ್ ಪೀಸಸ್. ಇವು ಎಲ್ಲಿ ಮೂವ್ಮೆಂಟ್ ಆಗಂಗಿಲ್ಲ. ಹೆಂಗಿದ್ವು ಹಂಗೆ, ಎಲ್ಲಿದ್ವು ಅಲ್ಲೇ ಇರ್ತಾವೆ, ಅಂದ್ರೆ ಮೂವ್ಮೆಂಟ್ ಆಗಂಗಿಲ್ಲ. ನೋಡ್ರಿ, ಬೇರೆ ಎಲ್ಲ ಮೂವ್ಮೆಂಟ್ ಆಕವು, ಆದರೆ ಸೆಂಟ್ರ್ ಕಾಯಿನ್ ಇರ್ತೈತಲ್ಲ ಇದು ಮೂವ್ಮೆಂಟ್ ಆಗಲ್ಲ, ಸೆಂಟ್ರ್ ಪೀಸ್. ಇವು ಕಾರ್ನರ್ ಪೀಸ್ ಅದಲ್ಲ, ಇವು ಮೂವ್ಮೆಂಟ್ ಆಕವು. ಬಟ್ ನೀವು ಯಾವ್ಯಾವ ಜಾಗದಾಗ ಇವಾಗಲ್ಲ ಆ ಜಾಗದಾಗಿದ್ರೆ ಅಷ್ಟು ಸಾಲ್ವ್ ಆಗ್ತದೆ ಇದು. ಆಯ್ತಾ? ನಾವು ಬೇಸಿಕ್ ಆಗಿ ಫಸ್ಟ್ ನಾವು ಏನು ಮಾಡ್ಬೇಕಂತಂದ್ರೆ ಇದ್ರ ನಾನು ನಿಮಗೆ ಮುಂದೆ ಇವು ಬೇಕಾಕತಿ, ನೆನಪಿಟ್ಕೊಳ್ರಿ. ನಾನು ಒಂದೆರಡು ಮೂರು ನೋಟೇಶನ್ಸ್ ಹೇಳ್ತೀನಿ, ಅಂದ್ರೆ ಮೂಮೆಂಟ್ಸ್. ಇದು ನೋಡ್ರಿ, ಈ ನಾನು ರೈಟ್ ಸೈಡ್ ಐತಿ, ರೈಟ್ ಸೈಡ್. ಇದನ್ನು ನಾನು ಹಿಂಗೆ ಮೂಮೆಂಟ್ ಮಾಡಿದೆ ಅಂದರೆ ಇದು ಆರ್, ಇದನ್ನು ನಾನು ಹಿಂಗೆ ತೊಗೊಂಡೆ ಅಂದ್ರೆ ಆರ್ ಪ್ರೈಮ್. ಆಮೇಲೆ ಇದು ಅಪ್ಪರ್ ಲೇಯರ್, ಇದನ್ನು ರೈಟ್ ಸೈಡ್ ಕ್ಲಾಕ್ ವೈಸ್ ಮಾಡಿದೆ ಅಂದರೆ ಯು, ಆ್ಯಂಟಿ ಕ್ಲಾಕ್ ವೈಸ್ ಮಾಡಿದೆ ಅಂದ್ರೆ ಯು ಪ್ರೈಮ್. ಇದು ಕೆಳಗಿಂದು ಡಿ ಅಂದರೆ ಡೌನ್. ಇದನ್ನು ಡೌನನ್ನು ಕ್ಲಾಕ್ ವೈಸ್ ಮಾಡಿದೆ ಅಂದ್ರೆ ಇದು ಆ್ಯಂಟಿ ಕ್ಲಾಕ್ ವೈಸ್, ಡಿ ಪ್ರೈಮ್. ಇದು ಡಿ ಅಂದರೆ ನೋಡಿ, ಇದು ಐತಿ ಬಾಟಮ್ ಐತಿ ಡಿ ಪ್ರೈಮ್, ಡಿ. ದಿಸ್ ಇಸ್ ಎಲ್, ಅಂದರೆ ಇದು ಎಲ್. ಆ್ಯಂಟಿ ಕ್ಲಾಕ್ ವೈಸ್ ಮಾಡಿದ್ರೆ ಎಲ್ ಪ್ರೈಮ್, ಕ್ಲಾಕ್ ವೈಸ್ ಮಾಡಿದ್ರೆ ಎಲ್, ಕ್ಲಾಕ್ ವೈಸ್ ಎಲ್. ನೀವು ಮುಂದೆ ಬೇಕಾಕವಿ ಸಾಲ್ವ್ ಮಾಡೋಕೆ ಇವೆಲ್ಲ ಫಾರ್ಮುಲಾಸ್. ಇದು ಬ್ಯಾಕ್, ಇದು ಬ್ಯಾಕ್, ಇದು ಬಿ ಪ್ರೈಮ್ ಬಿ. ಇದೇನು ಈಗ ಸದ್ಯಕ್ಕೆ ಬೇಕಾಗಲ್ಲ, ನಿಮ್ಗೆ ಹಂಗೆ ಹೇಳಿದೆ. ಸರಿ, ಫಸ್ಟ್ ನಾವು ಎಲ್ಲಕ್ಕಿಂತ ಮೊದಲು ಏನು ಮಾಡ್ಬೇಕಂತಂದ್ರೆ, ಈಗ ನಾವು ವೈಟಿಂದ ಸಾಲ್ವ್ ಮಾಡ್ತಾನೆ, ನೀವು ವೈಟಿಂದ ಸ್ಟಾರ್ಟ್ ಮಾಡಿರ್ಬೇಕಂದ್ರೆ. ವೈಟ್ ಐತಿ, ಇದು ವೈಟ್ ಸೆಂಟ್ರ್ ಪೀಸ್ ಐತಿ. ನಾನು ಇಲ್ಲಿದ್ನ ಪ್ಲಸ್ ಮಾಡ್ಕೋಬೇಕು. ಫಸ್ಟ್ ಪ್ಲಸ್ ಮಾಡ್ಕೋಬೇಕು. ಇಲ್ಲಿ ಪ್ಲಸ್ ಮಾಡ್ಕೋಬೇಕು ಅಂದ್ರೆ ಸೆಂಟ್ರ್ ಕಾಯಿನ್ಸ್ ಇಲ್ಲದಾವ ಅಂತ ಹುಡುಕು. ಇದಂತೂ ಆಲ್ರೆಡಿ ಸೆಂಟ್ರ್ ಕಾಯಿನ್ ಇಲ್ಲೈತಿ, ಓಕೆ. ನೆಕ್ಸ್ಟ್ ನಾವು ಸೆಂಟ್ರ್ ಪೀಸ್ ಎಲ್ಲೈತಿ ಹುಡುಕ್ಬೇಕು. ಇಲ್ಲೈತಿ, ಹೌದಾ? ಇದನ್ನು ತಂದು ಮೇಲೆ ಇದನ್ನು ಸ್ವಲ್ಪ ನಾವೀಗ ಮೇಲೆ ಆಲ್ರೆಡಿ ಇಲ್ಲೈತಿ, ಅದಕ್ಕೆ ನಾವು ಏನು ಮಾಡೋಕೆ ಇದನ್ನ ಈ ಕಡೆ ತಗೊಂಡು ಮೇಲೆ ತಗೊಂಡು ನಾನು ಹಿಂಗಾತ. ಈಗ ಇಲ್ಲೊಂದು ಸೆಂಟ್ರ್ ಪೀಸ್ ಐತಿ, ಇದನ್ನು ನಾವು ತಗೊಂಬಂದು ಸೆಂಟ್ರ್ ಪೀಸಿಗೆ ಇಲ್ಲಿ ಅಟ್ಯಾಚ್ ಮಾಡ್ಬೇಕು. ನೆಕ್ಸ್ಟ್ ಇಲ್ಲೊಂದು ಐತಿ ಈಗ ಸೆಂಟ್ರ್ ಪೀಸ್, ಹೌದಾ? ಇದು ವೈಟ್ ಸೆಂಟ್ರ್ ಪೀಸ್ ತಗೊಂಬಂದು ಹಿಂಗೆ ಇಟ್ಕೊಂಡು ಹಿಂಗೆ ತಗೊಂಡೆ ನಾನು. ಈಗ ನಾನು ಇದನ್ನು ಮೇಲೆ ತಗೋಬೇಕಂದ್ರೆ ಇಲ್ಲಿ ಬರ್ಬೇಕು. ನೋಡ್ರಿ, ಪ್ಲಸ್ ಆಯ್ತು. ಈಗ ನಮ್ದು ಪ್ಲಸ್ ಮಾಡ್ಬೇಕಿತ್ತಲ್ಲ, ಪ್ಲಸ್ ಮಾಡಿದ್ವಿ. ನೀವು ಇದ್ರ ಬಗ್ಗೆ ತಲೆ ಕೆಡ್ಸ್ಕೊಬೇಡ್ರಿ. ಇದು ಒಂದು ವೈಟ್ ಎಕ್ಸ್ಟ್ರಾ ಬಂದೈತಿ, ಇದ್ರ ಬಗ್ಗೆ ತಲೆ ಕೆಡ್ಸ್ಕೊಬೇಡ್ರಿ. ಇಲ್ಲಿ ನಮ್ದು ಪ್ಲಸ್ ಆಯ್ತಲ್ಲ, ಪ್ಲಸ್ ಮಾಡ್ಬೇಕಿತ್ತು, ಪ್ಲಸ್ ಮಾಡಿದ್ವಿ. ನೆಕ್ಸ್ಟ್ ನಾವು ಏನು ಮಾಡ್ಬೇಕಂತಂದ್ರೆ, ಇಲ್ಲಿ ನೋಡ್ರಿ ಪ್ರಾಬ್ಲಮ್ ಐತಿ. ಈ ಸೆಂಟ್ರ್ ಬ್ಲೂ ಐತಲ್ಲ, ಇಲ್ಲಿ ಬ್ಲೂ ಬರ್ಬೇಕು. ಇಲ್ಲಿ ಬ್ಲೂ ಇದ್ದ ಕಾಯಿನನ್ನು ಇಲ್ಲಿ ಮ್ಯಾಚ್ ಮಾಡ್ಬೇಕಂದ್ರೆ ಇಲ್ಲಿ ಹೆಂಗೈತಿ ನೋಡ್ರಿ, ಕರೆಕ್ಟ್ ಆರೆಂಜ್ಗೆ ಆರೆಂಜ್ ಐತಿಲ್ಲ, ಹಂಗೆ ಇಲ್ಲಿ ಬ್ಲೂಗೆ ಬ್ಲೂ ಇರ್ಬೇಕು. ಆರೆಂಜ್ಗೆ ಆರೆಂಜ್ ಐತಿ, ಗ್ರೀನ್ ಐತಿ, ಬ್ಲೂಗೆ ಬ್ಲೂ ಇಲ್ಲ. ನಾವೇನು ಮಾಡ್ಬೇಕಂದ್ರೆ ಬ್ಲೂನ ಕೆಳಗೆ ತೊಗೊಂಬರ್ಬೇಕು. ಹಿಂಗೆ ಲಾಸ್ಟ್ ಲೈನಿಗೆ ತೊಗೊಂಬಂದು ಇದನ್ನ ಬ್ಲೂ ಕಾಯಿನ್ ಎಲ್ಲೈತಿ ಇಲ್ಲೈತಿ ಈ ಕಡೆ ತೊಗೊಂಬಂದು ಇದಕ್ಕೆ ಅಟ್ಯಾಚ್ ಮಾಡಿದ್ವಿ, ಇದನ್ನ ತಂದು ಮತ್ತೆ ಮ್ಯಾಲೆ ತಗೋಬೇಕು. ಮ್ಯಾಲೆ ತಗೊಂಡಾಗ ಇದು ಪ್ಲಸ್ ಆತ. ಬಟ್ ಇಲ್ಲಿ ಕೆಡ್ತಲ್ಲ, ತಲೆ ಕೆಡ್ಸ್ಕೊಬಾರ್ದು. ಇದಕ್ಕೆ ಎಲ್ಲೈತಿ, ಇದು ಇಲ್ಲೈತಿ ಕೆಳಗೆ. ಇದನ್ನ ತಗೊಂಬಂದು ರೆಡ್ ಕಾಯಿನಿಗೆ ಜಾಯಿನ್ ಮಾಡ್ತೀನಿ ನಾನು. ರೆಡ್ ಕಾಯಿನಿಗೆ ಜಾಯಿನ್ ಮಾಡಿ ಇದನ್ನು ನಾನು ಮತ್ತೆ ಮ್ಯಾಲೆ ತಗೊಂಬಂದು ಪ್ಲಸ್ ಮಾಡಿದೆ. ಓಕೆ, ಈಗ ಪ್ಲಸ್ ಆತು. ನಮ್ದು ನೆಕ್ಸ್ಟ್ ಏನಂತಂದ್ರೆ ಕಾರ್ನರ್ ಪೀಸ್ಗಳನ್ನ ಅಡ್ಜಸ್ಟ್ ಮಾಡ್ಬೇಕು. ಕಾರ್ನರ್ ಪೀಸ್ ವೈಟ್ ಏನಿರ್ತಾವಲ್ಲ ಇವನ್ನ ಅಡ್ಜಸ್ಟ್ ಮಾಡ್ಬೇಕು. ಇವನ್ನ ಹೆಂಗೆ ಅಡ್ಜಸ್ಟ್ ಮಾಡ್ಬೇಕು ಅಂತಂದ್ರೆ ನಾನು ನಿಮಗೆ ಈಗೆಲ್ಲದೆ ನೋಡ್ರಿ, ಸೆಂಟ್ರ್ ಇವೆಲ್ಲ ಸೆಂಟ್ರ್ ಪೀಸ್ ಅಡ್ಜಸ್ಟ್ ಮಾಡೋದು ಸೆಕೆಂಡ್ ಸ್ಟೆಪ್ ನಾನು ಹೇಳಿದೆ ನಿಮಗೆ, ಆಯ್ತಾ? ನೆಕ್ಸ್ಟ್ ನಾವೇನು ಮಾಡ್ಬೇಕು ಅಂತಂದ್ರೆ ಕಾರ್ನರ್ ಪೀಸ್ ನಾವೇನು ಮಾಡ್ಬೇಕು. ಈಗ ಇಲ್ಲಿ ನೋಡ್ರಿ, ಇದು ಕಾರ್ನರ್ ವೈಟ್ ಐತಿ, ಈ ಕಾರ್ನರ್ ವೈಟ್ ಐತಿ, ಈ ಕಡೆ ರೆಡ್ ಐತಿ. ಈ ಥರ ಇದು ಕಾರ್ನರ್ ಪೀಸನ್ನು, ಕಾರ್ನರ್ ರೆಡ್ ಪೀಸ್ ಈ ಕಡೆ ರೆಡ್ ಐತಿ, ಇದನ್ನು ಈ ಕಡೆ ವೈಟ್ ಐತಿ. ಇದು
ಗ್ರೀನ್ ಐತಿ. ನಾವೀಗ ಫಸ್ಟ್ ಏನು ಮಾಡ್ಬೇಕು ಅಂದ್ರೆ ಈ ಥರ ಹಿಂಗೆ ಸೈಡಿಗೆ ತೊಗೊಂಬರ್ಬೇಕು. ಇವು ಎಲ್ಲದು ಕೆಳಗಿದ್ರು ಈ ಕೆಳಗದಾವ ಇವ್ನು. ಆಮೇಲೆ ಸೈಡ್ ತೊಗೊಂಬರ್ದು ಹೆಂಗಂತ ನಾ ಹೇಳ್ಕೊಡ್ತೀನಿ. ಫಸ್ಟ್ ಇಲ್ಲಿ ವೈಟ್ ಐತಲ್ಲ, ಇದ್ರ ಬಾಜು ಏನೈತಿ ರೆಡ್ ಐತಿ. ಈ ಸೆಂಟ್ರ್ ಪೀಸ್ ರೆಡ್ ಎಲ್ಲ ಐತಲ್ಲ, ಇಲ್ಲಿಗೆ ತಗೊಂಬಂದು ಹಿಂಗೆ ಅಡ್ಜಸ್ಟ್ ಮಾಡ್ಬೇಕು. ರೆಡ್ಡಿಗೆ ರೆಡ್ ಅಡ್ಜಸ್ಟ್ ಆತ. ನೆಕ್ಸ್ಟ್ ಇದು ವೈಟ್ ಏನೈತಲ್ಲ, ವೈಟನ್ನು ಇದೇನೈತೆ ನಾವು ಇದನ್ನು ಇಲ್ಲಿಗೆ ತರಬೇಕಾಗೈತಿ. ಇಲ್ಲಿಗೆ ತರಬೇಕಾಗೈತಿ. ನಾವೇನು ಮಾಡ್ಬೇಕು ಅಂತಂದ್ರೆ ಈಗ ಹಿಂಗೆ ನೋಡ್ರಿ, ಹಿಂಗೆ ಹಿಂಗೆಲ್ಲ ಐತಲ್ಲ, ಇದು ಇಲ್ಲಿಗೆ ತರಬೇಕು ಅಂದ್ರೆ ಫಸ್ಟ್ ಇದನ್ನ ರೈಟ್ ಸೈಡಿಂದ ಲೆಫ್ಟ್ ಸೈಡಿಗೆ ತಗೋಬೇಕು. ರೈಟ್ ಸೈಡಿಂದ ಲೆಫ್ಟ್ ಸೈಡಿಗೆ ತೊಗೊಂಡೆ ನಾನು. ಈಗ ಟಾಪ್ ಏನೈತಲ್ಲ, ಟಾಪಿಂದ ಹಿಂಗೆ ಕೆಳಗೆ ಬರ್ಬೇಕು. ಹಿಂಗೆ ಅಂದ್ರೆ R' ಕೆಳಗೆ ಬಂದರೆ ಕೆಳಗೆ ಬಂದು ಇದನ್ನು ಮತ್ತೆ ಹೊಳ್ಳಿ ತೊಗೊಂಬರ್ಬೇಕು ಎಲ್ಲಿ ತಲೆಗೆ. ತಗೊಂಬಂದ್ರೆ ಇದನ್ನು ಮತ್ತೆ ತಗೊಂಡೋಗಿ ಮ್ಯಾಲೆ ಸೇರಿಸ್ಬಿಟ್ರೆ ಕೆಳಗಿಂದ ಇಲ್ಲಿದ್ದೇನಂತ ಇಲ್ಲಿ ಬಂತೀಗ ನೋಡಿ. ಇದು ಮ್ಯಾಚ್ ಆತಿಲ್ಲ. ನೆಕ್ಸ್ಟ್ ಇದ್ರ ಬಾಜು ಏನೈತಿ, ಈಗ ಆರೆಂಜ್ ಐತಿ. ಆರೆಂಜ್ ಎಲ್ಲೈತಿ ಅಲ್ಲಿ ತೊಗೊಂಬರ್ಬೇಕು ಇದನ್ನ. ತನ್ನ ಆರೆಂಜ್ಗೆ ಆರೆಂಜ್ ಮ್ಯಾಚ್ ಮಾಡಿದೆ ಕಾರ್ನರ್ ಪೀಸ್. ಈಗ ವೈಟ್ ಇಲ್ಲಿ ಐತಿ, ಹೌದಾ? ಇಲ್ಲಿ ಬ್ಲೂ ಐತಿ. ಇದ್ರ ಬಗ್ಗೆ ಸದ್ಯ ತಲೆ ಕೆಡಿಸ್ಕೊಬೇಡ್ರಿ. ಈಗ ನೀವು ವೈಟನ್ನು ಇಲ್ಲಿ ತರಬೇಕು. ನಾವು ವೈಟ್ ಈ ಪೀಸನ್ನು ಇಲ್ಲಿ ತರಬೇಕು. ಹೆಂಗೆ ತರಬೇಕು ಅಂತಂದ್ರೆ ಇದನ್ನ ಇಲ್ಲಿಂದ ಸ್ವಲ್ಪ ರೈಟ್ ಸೈಡಿಂದ ಲೆಫ್ಟ್ ಸೈಡ್ ತಗೋಬೇಕು. ಹಿಂಗೆ ಲೆಫ್ಟ್ ಸೈಡ್ ತಗೊಂಡ್ರಿ, ತಗೊಂಡು ಇದನ್ನ ಮೇಲಿಂದ ಟಾಪಿಂದ ಕೆಳಗೆ ತಗೋಬೇಕು. ತಗೊಂಡು ಇದನ್ನ ಮತ್ತೆ ಹೆಂಗೆ ತಂಗ ಹೊಳ್ಳಿ ತಗೊಂಬರ್ಬೇಕು. ಇಲ್ಲಿಗೆ ತಗೊಂಬಂದ್ವಿ. ಇದನ್ನ ತಗೊಂಡೋಗಿ ಮತ್ತೆ ಮ್ಯಾಲೆ ಇಟ್ಬಿಟ್ರೆ ನೋಡ್ರಿ ವೈಟ್ ಮ್ಯಾಚ್ ಆತಿಲ್ಲ. ಕೆಳಗಿದ್ದದ್ದು ಬಂದು ಮ್ಯಾಗ ಬಂದ್ಬಿಡ್ತು. ನೆಕ್ಸ್ಟ್ ಹುಡುಕ್ಬೇಕು. ಏನು ಹುಡುಕ್ಬೇಕು? ಇಲ್ಲಿ ಕೆಳಗೈತಿ. ಇದು ಸೈಡ್ ಇದ್ದದ್ದು ಇನ್ನೊಂದು ಐತಿ. ಇಲ್ಲಿ ಇದನ್ನು ಸರಿ ಮಾಡೋಣ. ಈಗ ಫಸ್ಟ್ ನೋಡ್ರಿ, ಈಗ ಆರೆಂಜ್ ಸೆಂಟ್ರಿಗೆ ಆರೆಂಜ್ ಐತಿ, ಇಲ್ಲಿ ಆರೆಂಜ್ ಐತಿ, ಇಲ್ಲಿ ನಾವು ವೈಟ್ ಐತಿ. ಇದನ್ನ ಈಗ ನೋಡ್ರಿ, ಆಗಲೇ ನನಗೆಲ್ಲ ರೈಟ್ ಸೈಡ್ಗೆ ಇತ್ತು, ಈಗ ಲೆಫ್ಟ್ ಸೈಡಿಗೆ ಐತಿ. ಇದು ಲೆಫ್ಟ್ ಸೈಡಿಗೆ ಇದ್ದಾಗ ಏನು ಮಾಡ್ಬೇಕು, ಇದನ್ನು ರೈಟ್ ಸೈಡಿಗೆ ತಗೊಂಡು ಹೋಗ್ಬೇಕು. ಹಿಂಗೆ ರೈಟ್ ಸೈಡಿಗೆ ತಗೊಂಡೋಗಿ ಇದನ್ನ ಮೇಲಿಂದ ಏನೈತಲ್ಲ, ಇದನ್ನ ಟಾಪಿಂದ ಇದನ್ನ ಹಿಂಗೆ ಕೆಳಗೆ ತರಬೇಕು. ಕೆಳಗೆ ತಂದು ಇದನ್ನ ಮತ್ತೆ ಹೆಂಗೆ ಅಲ್ಲಿಗೆ ಪ್ಲೇಸಿಗೆ ಸೇಮ್ ಪ್ಲೇಸಿಗೆ ತರಬೇಕು. ತಂದಿಂದ ಮತ್ತೆ ಇದನ್ನ ಒಯ್ದು ಹೊಳ್ಳಿ ತಗೊಂಡೋಗಿ ಮೇಲೆ ಇಡಬೇಕು. ಆವಾಗ ಇದು ಕೆಳಗಿದ್ದದ್ದು ಮೇಲೆ ಬಂದ್ಬಿಡ್ತು. ಓಕೆ, ನಾವು ನೆಕ್ಸ್ಟ್ ಏನು ಮಾಡ್ಬೇಕು ಅಂತಂದ್ರೆ, ಈಗ ಇದು ಒಂದು ನೋಡ್ರಿ ವೈಟ್ ಕೆಳಗೆ ಹೋಗ್ಬಿಟ್ಟೈತಿ. ಇದನ್ನ ನಾವು ಮ್ಯಾಲೆ ತರಬೇಕು. ಹೆಂಗೆ ತರಬೇಕು ಅಂತಂದ್ರೆ, ಇದನ್ನ ಫಸ್ಟ್ ನಾವು ಈ ಕಡೆ ತಗೊಂಬಂದು ಇಲ್ಲಿ ಇದ್ರ ಕೆಳಗೆ ಫೇಸ್ಟಿಗೆ ಇಟ್ಕೋಬೇಕು. ಕೆಳಗೆ ಇಟ್ಕೊಂಡು ಇದನ್ನ ಒಂದು ರೌಂಡ್ ಹಿಂಗೆ ತೊಗೋಬೇಕು. ಹಿಂಗೆ ಕೆಳಗೆ ತೊಗೊಂಡು ಇದನ್ನ ಒಂದ್ಸರಿ ಹಿಂಗೆ ತೊಗೊಂಡ್ರಿ ಅಂತಂದ್ರೆ, ತೊಗೊಂಡು ಮತ್ತೆ ಹಿಂಗೆ ಮ್ಯಾಲೆ ಇಟ್ಕೊಂಡ್ರಿ ಅಂತಂದ್ರೆ ಇದೇನಾಕತಿ ಮೇಲೆ ಬಂತು. ಹಿಂಗೆ ನೋಡ್ರಿ, ಮೇಲೆ ಬಂತಿಲ್ಲ. ಈಗ ನಾವು ಇದ್ರ ಬಾಜು ಏನೈತಿ, ಬ್ಲೂ ಐತಿ. ಈಗ ಬ್ಲೂ ಎಲ್ಲೈತಿ ಸೆಂಟ್ರ್ ಪೀಸು, ಅಲ್ಲಿಗೆ ಹೋಗಿ ಅಡ್ಜಸ್ಟ್ ಮಾಡ್ಬೇಕು. ಬ್ಲೂ ಅಡ್ಜಸ್ಟ್ ಆತ. ನೆಕ್ಸ್ಟ್ ವೈಟ್, ಹೌದಾ? ಇದನ್ನ ನಾವೇನು ಮಾಡ್ಬೇಕು, ಇದನ್ನ ಈ ಪೀಸನ್ನು ಕಾರ್ನರ್ ಪೀಸನ್ನು ಇಲ್ಲಿಗೆ ತರಬೇಕು. ಇಲ್ಲಿಗೆ ತರಬೇಕು ಅಂದ್ರೆ ಹೆಂಗೆ ಮಾಡ್ಬೇಕು, ಇದನ್ನ ಒಂದು ಸರಿ ಲೆಫ್ಟ್ ಸೈಡಿಗೆ ತಗೊಂಡೋಗಿ ಇದನ್ನ ಟಾಪಿಂದ ಮೇಲೆ ಕೆಳಗೆ ತಗೊಂಬಂದು ಇದನ್ನ ಮತ್ತೆ ಹೆಂಗೆ ತಂಗ ಸೇಮ್ ಪ್ಲೇಸಿಗೆ ತಗೊಂಬಂದು ಹಿಂಗೆ ಒಯ್ದು ಇಟ್ಬಿಟ್ರೆ ನೋಡ್ರಿ ಫಸ್ಟ್ ಲೇಯರ್ ಸಾಲ್ವ್ ಆತಿಲ್ಲ. ಫಸ್ಟ್ ಲೇಯರ್ ಈಗ ನಾವು ಫಸ್ಟ್ ಲೇಯರ್ ಸಾಲ್ವ್ ಮಾಡಿದ್ವಿ. ಈಗ ನಾವು ಯಾವತ್ತೂ ಇದನ್ನ ರೂಬಿಕ್ ಕ್ಯೂಬನ್ನ ಲೇಯರ್ ಬೈ ಲೇಯರ್ ಸಾಲ್ವ್ ಮಾಡ್ಕೊಂತ ಹೋಗ್ಬೇಕು. ಈಗ ನಮ್ದು ಫಸ್ಟ್ ಲೇಯರ್ ಮುಗೀತು. ಓಕೆ, ಸೆಕೆಂಡ್ ಲೇಯರಿಗೆ ಹೋಗ್ಬೇಕು ಅಂತಂದ್ರೆ ನಾವೇನು ಮಾಡ್ಬೇಕು, ಸೆಕೆಂಡ್ ಲೇಯರಿಗೆ ಹೋಗ್ಬೇಕು. ಈಗ ನಾವು, ಹೌದಾ? ಸೆಕೆಂಡ್ ಲೇಯರ್ ಹೋಗ್ಬೇಕು ಅಂತಂದ್ರೆ ಇಲ್ಲಿ ಬಾಟಮ್ನಾಗ ಏನು ಕಾಯಿನ್ ಇಲ್ಲಿದಾವಲ್ಲ, ಬಾಟಮ್ನಾಗ ಈ ಸೆಂಟರ್ ಪೀಸ್ ಏನದಾವಲ್ಲ, ಇವು ಇಂಪಾರ್ಟೆಂಟ್ ರೋಲ್ ಅದಾವ. ಇಲ್ಲಿ ನಾವು ಇವನ್ನ ತಗೊಂಬಂದು ಇಲ್ಲಿ ಸೇರ್ಸೋದಿರ್ತೈತಿ. ಅದಕ್ಕೆ ನಾನು ನಿಮ್ಗೆ ಫಸ್ಟ್ ಹೇಳ್ತೇನೆ ಏನಂತಂದ್ರೆ, ಇಲ್ಲಿ ಯೆಲ್ಲೋ ಪೀಸ್ ಯಾವುದಿಲ್ಲಲ್ಲ, ಈಗ ನೋಡ್ರಿ ಇದ್ರಾಗ ಎಲ್ಲೋ ಇಲ್ಲ. ಇದು ಸೆಂಟರ್ ಪೀಸ್ ಇದ್ರದ್ದು ಎಲ್ಲೋ ಐತಿ, ಅದ ಇದು ಪೀಸ್ ಏನೈತಲ್ಲ ಇದ್ರಾಗ ಈ ಪೀಸ್ ಒಳಗೆ ಎಲ್ಲಿ ಎಲ್ಲೋ ಇಲ್ಲ ಆ ಪೀಸನ್ನು ಫೈಂಡ್ ಔಟ್ ಮಾಡ್ಬೇಕು ನಾವು. ಈಗ ನೋಡ್ರಿ ಇದ್ರಾಗ ಎಲ್ಲೋ ಇಲ್ಲ. ಇದನ್ನ ಇಲ್ಲಿ ಬ್ಲೂ ಐತಿ, ಇಲ್ಲಿ ರೆಡ್ ಐತಿ. ನಾ ಬ್ಲೂ ಎಲ್ಲೈತಿ ಇದನ್ನ ಅಲ್ಲಿಗೆ ಹೋಗಿ ತೊಗೊಂಡು ಸೆಂಟ್ರಿಗೆ ಜಾಯಿನ್ ಮಾಡ್ತೀನಿ. ಹೌದಾ? ಸೆಂಟ್ರಿಗೆ ಜಾಯಿನ್ ಮಾಡಿದೆ. ಕೆಳಗೆ ಏನೈತಿ, ರೆಡ್ ಐತಿ. ಈಗ ಒಂದು ರೆಡ್ ಏನಿರ್ತೈತಲ್ಲ, ಕೆಳಗಿಂದ ರೆಡ್ ಒಂದು ರೈಟ್ ಸೈಡ್ಗೆ ಇರ್ಬೇಕು, ಇಲ್ಲ, ಹೌದಾ? ಆರೆಂಜ್ ಐತಿಲ್ಲ ರೈಟ್ ಸೈಡಿಗೆ, ಇಲ್ಲ ಲೆಫ್ಟ್ ಸೈಡ್ಗೆ ಇರ್ಬೇಕು. ಇಟ್ ಮಸ್ಟ್, ಹೌದಾ? ಈಗ ರೆಡ್ ಈ ಸೈಡ್ ಲೆಫ್ಟ್ ಸೈಡ್ ಐತಿ ಅಂದಾಗ ನಾವು ಇದನ್ನ ಬಾಟಮ್ದು ಏನೈತಲ್ಲ ಇದನ್ನ ಡಿನ ಇದರಿಂದ ದೂರ ತಗೊಂಡೋಗ್ಬೇಕು. ಈ ಕಡೆಯಿಂದ ರೆಡ್ ಇಂದ ದೂರ ತಗೊಂಡೋಗ್ಬೇಕು.
ತಗೊಂಡು ಹೋಗಿ ಇದೇನೈತಲ್ಲ ಲೇಯರ್, ಇದು ಒಂದು ಲೆಫ್ಟ್ ಸೈಡ್ ಇದನ್ನ ಕೆಳಗೆ ತಗೋಬೇಕು. ಹಿಂಗೆ ಕೆಳಗೆ ತಗೊಂಡು ಮತ್ತೆ ಇದನ್ನ ಹಿಂಗೆ ಲೆಫ್ಟ್ ತಗೋಬೇಕು ಕೆಳಗಿಂದ. ಮತ್ತೆ ಇದನ್ನ ಮೇಲೆ ಐತಲ್ಲ ಮೇಲಿಂದ ಮೇಲೆ ತಗೋಬೇಕು. ಅವಾಗ ಇದು ಮೇಲಿಂದ ಒಂದು ಲೇಯರ್ ಒಂದು 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 ಪೀಸ್ ಕಾರ್ನರ್ ಪೀಸ್ ಕೆಡ್ತ. ನಾವು ಇದನ್ನ ಮತ್ತೆ ಏನು ಮಾಡ್ಬೇಕು, ಸರಿ ಮಾಡ್ಬೇಕು. ಹಿಂಗೆ ತಗೊಂಡೋಗಿ ಹಿಂಗೆ ತಗೊಂಬಂದು ಹಿಂಗೆ ತಂದು ಮತ್ತೆ ಹಿಂಗೆ ಸರಿ ಮಾಡಿದೆ. ಈಗ ನೋಡ್ರಿ, ನಾನು ಇಲ್ಲಿತ್ತ ಇದಕ್ಕೋ ಏನು ಇದು ಪೀಸ್ ಇಲ್ಲಿತ್ತ, ಇಲ್ಲಿಂದ ಇಲ್ಲಿಗೆ ಬಂತಿದ್ದು. ಓಕೆ, ಹಿಂಗೆ ನಾವು ಸಾಲ್ವ್ ಮಾಡ್ಬೇಕು. ಈಗ ನೆಕ್ಸ್ಟ್ ನಾವು ಎಲ್ಲಿ ಹೋಗ್ಬೇಕು ಅಂತಂದ್ರೆ, ನೆಕ್ಸ್ಟ್ ನಮ್ಮ ಕಡೆ ಯಾವುದೂ ಇಲ್ಲ ಎಲ್ಲೋ ಪೀಸ್ ಇಲ್ಲದ್ದು ಯಾವುದೂ ಇಲ್ಲ ನಮ್ಮ ಕಡೆ. ಈಗ ಏನು ಮಾಡ್ಬೇಕು ಅಂತಂದ್ರೆ, ಇವೆಲ್ಲ ಇಲ್ಲೇ ಹೋಗಿ ಸಿಕ್ಕಂಬಿಟ್ಟವು. ಈಗ ನೋಡ್ರಿ, ಎಲ್ಲೋ ಪೀಸ್ ಇದ್ದಿಲ್ಲ ಅಂದಾಗ ಈ ಪೀಸನ್ನು ನಾವು ಕೆಳಗೆ ತೊಗೊಂಬರ್ಬೇಕು. ಇದನ್ನ ಕೆಳಗೆ ತೊಗೊಂಬರ್ಬೇಕು ಅಂದ್ರೆ ಹೆಂಗೆ ಮಾಡ್ಬೇಕು ಅಂತಂದ್ರೆ, ಹಿಂಗೆ ಮಾಡಿ ಇದನ್ನು ನಾವು ಕೆಳಗೆ ತರಬೇಕಲ್ಲ. ಇದನ್ನ ಕೆಳಗೆ ಹೆಂಗೆ ತರಬೇಕು ಅಂತಂದ್ರೆ, ಇದು ಆ್ಯಕ್ಚುಲಿ ಈ ಕಡೆ ಪೀಸ್ ಇದೆ, ಹೌದಾ? ಈ ಕಡೆದು ಇಲ್ಲಾಗೈತಿ, ಇಲ್ಲಾಗೈತಿ. ನಾವು ಇದನ್ನ ಫಸ್ಟ್ ಡಿಸ್ಪ್ಲೇಸ್ ಮಾಡ್ಬೇಕು, ಅದನ್ನ ಕೆಳಗೆ ತೊಗೊಂಬರ್ಬೇಕು. ಕೆಳಗೆ ತೊಗೊಂಬರ್ಬೇಕು ಅಂತಂದ್ರೆ ನಾವು ಈಗ ಸಪೋಸ್ ನಾವು ಒಂದೇ ಸರಿಗೆ ನಾನು ಹೇಳ್ಬಿಡ್ತೀನಿ. ಇದೇನೈತಲ್ಲ ಇಲ್ಲಿ ಐತಿ ಅಂತ ತಿಳ್ಕೊಂಡು ಇದನ್ನ ಹಿಂಗೆ ಮಾಡಿದೆ. ಹೀಗಿದ್ರೆ ಕೆಳಗೆ ಬಂದು ಪೀಸ್ ಎಲ್ಲಿ ಬಂದು ಕೆಳಗೆ, ಇಲ್ಲೈತಿ ನೋಡ್ರಿ ಕೆಳಗೆ ಗ್ರೀನ್ ಪೀಸ್. ಗ್ರೀನಿಂದ ಗ್ರೀನಿಗೆ ಹೋಗಿ ತಗೊಂಡು ಜಾಯಿನ್ ಮಾಡಿದೆ. ಕೆಳಗೆ ರೆಡ್ ಐತಿ. ಈ ರೆಡ್ಡನ್ನು ಈ ಕಡೆ ರೆಡ್ ಐತಿ, ಇದರಿಂದ ದೂರ ತಗೊಂಡೋಕೆ ನಾನು ತಗೊಂಡೋದೆ. ತಗೊಂಡೋಗಿ ರೈಟ್ ಸೈಡ್ ಈ ಕಡೆ ತಗೊಂಡೋಗಿದ್ರಿಂದ ರೈಟ್ ಸೈಡಿಂದ ಕೆಳಗೆ ತಗೊಂಡು ಇದು ಬಾಟಮ್ದು ಏನೈತಲ್ಲ ಇದನ್ನ ಹಿಂಗೆ ಬ್ರೇಕ್ ಮಾಡಿ ಇದನ್ನ ಹಿಂಗೆ ಮಾಡಿ ತಗೊಂಡೆ. ಮತ್ತೆ ಈಗ ಇದು ಏನಾಯ್ತಲ್ಲ ಮತ್ತೆ ಇದನ್ನ ಸರಿ ಮಾಡಿದೆ. ಸರಿ ಮಾಡಿದಾಗ ಏನಾಯ್ತು, ಇದು ಕಾಯಿನ್ ಇತ್ತಲ್ಲ ಗ್ರೀನ್ ಹೆಂಗಿತ್ತಂಗೆ ಅಡ್ಜಸ್ಟ್ ಆಯ್ತು. ಓಕೆ, ನೆಕ್ಸ್ಟ್ ನಮಗೆ ಇಲ್ಲೊಂದು ಪೀಸ್ ಐತೆ ನೋಡಿ, ಆರೆಂಜ್ ಬ್ಲೂ ಐತಲ್ಲ. ನಾ ಇದನ್ನ ಆರೆಂಜಿಗೆ ತೊಗೊಂಡು ಹೋಗ್ತೀನಿ. ಆರೆಂಜ್ ತೊಗೊಂಡು ಹೋದೆ. ನೆಕ್ಸ್ಟ್ ಇಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಕೆಳಗೆ ಬ್ಲೂ ಐತಿ. ಬ್ಲೂ ಯಾವ ಸೈಡ್ ಐತಿ, ಈ ಸೈಡ್ ಐತಿ. ಇದರಿಂದ ನಾ ದೂರ ತಗೊಂಡು ಹೋಗ್ಬೇಕು. ಈ ಕಡೆ ತಗೊಂಡೆ ಅಂದ್ರೆ ರೈಟ್ ಸೈಡಿಗೆ ತಗೊಂಡೆ. ದೂರ ತಗೊಂಡು ಹೋಗಿಂದ ನೆಕ್ಸ್ಟ್ ನಾವೇನು ಮಾಡ್ಬೇಕು ಅಂತಂದ್ರೆ, ಟಾಪ್ ಇದನ್ನೇನೈತಲ್ಲ ಇದನ್ನು ಲೆಫ್ಟ್ ಸೈಡ್ ಕೆಳಗೆ ತೊಗೊಂಬಂದೆ. ಮತ್ತು ಬಾಟಮ್ ಸೈಡ್ ಏನು ಮಾಡಿದೆ, ಹಿಂಗೆ ಮಾಡಿದೆ. ಹೆಂಗಿತ್ತು ಹಂಗೆ ಅಡ್ಜಸ್ಟ್ ಮಾಡಿದೆ. ಮತ್ತು ಹಿಂಗೆ ಮ್ಯಾಲೆ ಹೋದೆ. ಓಕೆ, ಈಗ ನಾವು ಮ್ಯಾಗಿಂದ ಏನು ಕೇಳ್ತಲ್ಲ ಮತ್ತೆ ಅದನ್ನ ತೊಗೊಂಡೋಗಿ ಕೆಳಗೆ ತೊಗೊಂಡೋಗಿ ಹಿಂಗೆ ಸರಿ ಮಾಡಿದೆ ನಾನು. ಈಗೇನಾಯ್ತು, ಇದು ಅಡ್ಜಸ್ಟ್ ಆಯ್ತು. ಓಕೆ, ಈಗ ನಮಗೇನು ಮಾಡ್ಬೇಕಾಗಿತ್ತು ಅಂತಂದ್ರೆ, ನೆಕ್ಸ್ಟ್ ಯಾವ ಪೀಸ್ ತಗೋಬೇಕು ಅಂತಂದ್ರೆ, ಒಂದು ಲಾಸ್ಟ್ ಪೀಸ್ ಉಳ್ದತ್ತಿ. ಈಗ ನಮ್ಮದು ಎಲ್ಲಿ ಉಳ್ದತ್ತಿ ಅಂತಂದ್ರೆ ಇವೆರಡೂ ಅಡ್ಜಸ್ಟ್ ಮಾಡ್ಬೇಕು. ಓಕೆ, ಇವೆರಡು ಸಿಕ್ಕಂಡವ ಈಗ ಇಲ್ಲಿ. ಮತ್ತು ಸರಿ ಮಾಡ್ಕೋಬೇಕು, ಹೊರಗೆ ತಗೋಬೇಕು. ಇವನ್ನ ಹೊರಗೆ ತರಬೇಕು ಅಂತಂದ್ರೆ ಹೆಂಗೆ ತಗೋಬೇಕು ಹೊರಗೆ ನೋಡಿ. ಇಲ್ಲೊಂದು ಕಾಯಿನ್ ಐತಿ ಅಂತ ತಿಳ್ಕೊಂಡು ನಾವು ಏನು ಮಾಡ್ಬೇಕು ಅಂದ್ರೆ ಡಿಸ್ಪ್ಲೇಸ್ ಮಾಡ್ಬೇಕು. ಓಕೆ, ಹೆಂಗೈತೆ ಹಿಂಗೆ ಬರಲಿಲ್ಲ ಅಂದ್ರೆ ಏನು ಮಾಡ್ಬೇಕು, ಈಗ ಇಲ್ಲಿಂದ ಇದನ್ನು ಈ ಕಡೆ ಮೂವ್ಮೆಂಟ್ ಮಾಡಿ ಎಡಗಡೆಗೆ ಹಿಂಗೆ ತಗೊಂಡು ಮಾಡಿದ್ರೆ ಇದು ಹೊರ ಬಂತು. ಬಂದದನ್ನು ಮತ್ತೆ ಹಿಂಗೆ ತೊಗೊಂಡ್ವಿ. ಈ ಕಡೆ ಗ್ರೀನ್ ಐತಿ, ನಾ ಇದು ಗ್ರೀನಿಂದ ದೂರ ತೊಗೊಂಡೋದಿ ಕೆಳಗೆ ತೊಗೊಂಬಂದೆ. ಹಿಂಗೆ ಮ್ಯಾಲೆ ಮಾಡಿದೆ, ಹಿಂಗೆ ಮಾಡಿ ಹೆಂಗಿತ್ತು ಹಂಗೆ ಮಾಡಿದೆ. ಓಕೆ, ಇದು ಸರಿ ಆಯ್ತು. ಇಲ್ಲಿ ಒಂದು ಪೀಸ್ ಉಳ್ದೈತಿ. ಓಕೆ, ಈ ಪೀಸನ್ನು ನಾವೇನು ಮಾಡ್ಬೇಕು ಅಂತಂದ್ರೆ, ಇಲ್ಲೊಂದು ಗ್ರೀನ್ ಪೀಸ್ ಐತಲ್ಲ ಇದನ್ನು ಇಲ್ಲಿ ತರಬೇಕು. ನಾವು ಏನು ಮಾಡ್ಬೇಕು ಅಂತಂದ್ರೆ, ಗ್ರೀನ್ ಮ್ಯಾಚ್ ಮಾಡಿದೆ. ಕೆಳಗೇನೈತಿ, ಆರೆಂಜ್ ಐತಿ. ಆರೆಂಜ್ ಈ ಸೈಡ್ ಐತಿ, ಇಲ್ಲ ಈ ಸೈಡ್ ಐತಿ ಆರೆಂಜಿಂದ ದೂರ ತೊಗೊಂಡೋಗಿಂದ ಈ ಸೈಡ್ ಕೆಳಗೆ ತೊಗೊಂಬಂದು ಹಿಂಗೆ ಮಾಡಿ ಮತ್ತೆ ಮೇಲೆ ತೊಗೊಂಡೆ. ಇದನ್ನು ತೊಗೊಂಡೋಗಿ ಮತ್ತೆ ಹೆಂಗಿತ್ತು ಹಂಗೆ ಅಡ್ಜಸ್ಟ್ ಮಾಡಿದೆ ಮೇಲಿಂದ. ಈಗ ಆರೆಂಜ್ ಮ್ಯಾಚ್ ಆಯ್ತು. ಓಕೆ, ಈಗ ನಾವು ಸೆಕೆಂಡ್ ಲೇಯರನ್ನು ಸಾಲ್ವ್ ಮಾಡಿದ್ವಿ ಟೋಟಲಿ. ಓಕೆ, ನಮ್ಮದು ಸೆಕೆಂಡ್ ಲೇಯರ್ ಇಲ್ಲಿಗೆ ಸಾಲ್ವ್ ಆಯ್ತು.
ನಾವು ನೆಕ್ಸ್ಟ್ ಥರ್ಡ್ ಲೇಯರ್ ಸಾಲ್ವ್ ಮಾಡ್ಬೇಕು. ಥರ್ಡ್ ಲೇಯರ್ ಸಾಲ್ವ್ ಮಾಡ್ಬೇಕು ಅಂತಂದ್ರೆ ಇಲ್ಲಿ ಮತ್ತೆ ಅಗೇನ್ ನಾವ್ ಏನ್ ಮಾಡ್ಬೇಕು, ಎಲ್ಲೋ ಐತಿ ಸೆಂಟರ್ ಪೀಸ್, ಇಲ್ಲಿ ನಮ್ದು ನಾವು ಒಂದು ಪ್ಲಸ್ ಮಾಡ್ಕೋಬೇಕು. ಇದನ್ನ ಎಲ್ಲೋದ್ ಪ್ಲಸ್ ಮಾಡ್ಕೋಬೇಕು ಅಂದ್ರೆ ಇಲ್ಲಿ ನಮಗೆ ಒಂದು 3-4 ಕೇಸಸ್ ಇರ್ತವೆ. ಒಂದು ಹಿಂಗ ಸೆಂಟರ್ ಪೀಸ್ ಎಲ್ಲೋ ಇರ್ಬೋದು, ಸೆಂಟರ್ ಅಥವಾ ಹಿಂಗ ಒಂದು ಹಿಂಗ್ ಎಲ್ ಇರ್ಬೋದು, ಅಥವಾ ಹಿಂಗ್ ಲೈನ್ ಇರ್ಬೋದು, ಅಥವಾ ಆಲ್ರೆಡಿ ನಿಮ್ಗೆ ಪ್ಲಸ್ ರೆಡಿನ ಬರ್ಬೋದು. ಒಂದೊಂದ್ಸರಿ ರೆಡಿನ ಬಂತು ಅಂದ್ರೆ ನಾವು ಈ ಪ್ಲಸ್ ಮಾಡೋ ಸ್ಟೆಪ್ ಬಿಟ್ಟು ನೆಕ್ಸ್ಟ್ ಸ್ಟೆಪ್ಗೆ ಹೋಗ್ಬಿಡ್ಬೋದು. ಈಗ ನಮ್ದು ಹಿಂಗ ಇಲ್ಲಿ ಒಂದು ಸೆಕೆಂಡ್ ಕೇಸ್ ಇರೋದ್ರಿಂದ ಹಿಂಗ ಎಲ್ ಇರೋದ್ರಿಂದ ನಾವೇನ್ ಮಾಡ್ಬೇಕು, ಒಂದು ಫಾರ್ಮುಲಾ ಹಾಕ್ಬೇಕು. ಫಾರ್ಮುಲಾ ಯಾವುದು ಅಂತಂದ್ರ ಈಗ ನೋಡ್ರಿ, ಇದು ಪ್ಲಸ್ ಮಾಡ್ಬೇಕು ಅಂತಂದ್ರೆ ಇದು ಫಾರ್ಮುಲಾ ಇದು ಎಫ್ ಆರ್ ಯು ಆರ್ ಪ್ರೈಮ್ ಯು ಪ್ರೈಮ್ ಎಫ್ ಪ್ರೈಮ್ ಅಂದ್ರೆ ಎಫ್ ಅಂದ್ರೆ ಹಿಂಗ ಎಫ್ ಅದ, ಆರ್ ಪ್ರೈಮ್ ಯು ಪ್ರೈಮ್ ಎಫ್ ಪ್ರೈಮ್. ನಾ ಈ ಫಾರ್ಮುಲಾ ಹಾಕ್ತೀನಿ, ಹಂಗ ಒಂದ್ಸರಿ ನೀವು ನೋಡ್ಕೇಳ್ರಿ. ಈ ಫಾರ್ಮುಲಾ ನೀವು ಪಾಸ್ ಮಾಡಿ ಸೇವ್ ಮಾಡ್ಕೋಬಹುದು, ಇದು ಬರ್ಕೋಬಹುದು, ಇಲ್ಲ ನಾನು ಸ್ಕ್ರೀನ್ ಮೇಲೆ ನಿಮಗೆ ಬರ್ತೈತಿ ಅದನ್ನ ಇದನ್ನ ಮಾಡ್ಕೋಬಹುದು. ಓಕೆ, ಈಗ ನಾನು ಫಾರ್ಮುಲಾ ಹಾಕ್ತೇನೆ ನೋಡ್ರಿ, ಹಿಂಗೈತಿ. ನಾನು ಇದನ್ನ ಎಲ್ಲಿದ್ದನ್ನ ನನ್ನ ಕಡೆಗೆ ಎಲ್ಲಿ ಮಾಡ್ಕೊಂಡನಿ, ಒಂದ್ ಲೈನ್ ನನ್ನ ಕಡೆ, ಒಂದ್ ಲೈನ್ ಹಿಂಗ್ ಕಡೆ. ಓಕೆ ನೋಡ್ರಿ, ಎಫ್ ಆರ್ ಯು, ಓಕೆ, ಆರ್ ಪ್ರೈಮ್ ಯು ಪ್ರೈಮ್ ಎಫ್ ಪ್ರೈಮ್. ಓಕೆ, ಒಂದ್ ಲೈನ್ ಬಂತು ಇಲ್ಲಿಗೆ. ಈ ಲೈನ್ ಅನ್ನ ಯಾವಾಗಲೂ ನಾವು ಹಿಂಗ್ ಹಿಡ್ಕೋಬಾರ್ದು. ಈಗ ಹಿಂಗ್ ಉದ್ದೈತಿ, ಹಿಂಗ್ ಹಿಡ್ಕೋಬಾರ್ದು, ಹಿಂಗ್ ನಮಗೆ ಅಡ್ಡ ಹಿಡ್ಕೋಬೇಕು. ಅಡ್ಡ ಹಿಡ್ಕೊಂಡು ನೆಕ್ಸ್ಟ್ ಫಾರ್ಮುಲಾ ಹಾಕ್ಬೇಕು, ಸೇಮ್ ಫಾರ್ಮುಲಾ. ಮತ್ತೆ ಎಫ್ ಆರ್ ಯು ಆರ್ ಪ್ರೈಮ್ ಯು ಪ್ರೈಮ್ ಎಫ್ ಪ್ರೈಮ್. ಓಕೆ, ಪ್ಲಸ್ ಆತ್ ನೋಡ್ರಿ. ಈಗ ಆತಿಲ್ಲ, ಏನ್ ಈಸಿ ಅಲ್ಲ, ಪ್ಲಸ್ ಆತಿ. ನೆಕ್ಸ್ಟ್ ನಾವು ಏನ್ ಮಾಡ್ಬೇಕು ಅಂತಂದ್ರೆ ಇಲ್ಲಿ ಮತ್ತೆ ನಾವು ಏನ್ ಮಾಡ್ಬೇಕು, ಇವು ಸೆಂಟರ್ ಪೀಸ್ ಅನ್ನ ಇವೇನದಲ್ಲ ಈ ಪೀಸಸ್ ಅನ್ನ ಇದಕ್ಕೆ ಮ್ಯಾಚ್ ಆಗಂಗ್ ಮಾಡ್ಕೋಬೇಕು. ಫಸ್ಟ್ ನಾವು ಮ್ಯಾಚ್ ಮಾಡ್ಬೇಕು ಈಗ. ಓಕೆ, ಹೆಂಗಂದ್ರೆ ಹಿಂಗ ನೋಡ್ರಿ, ಇಲ್ಲಿ ಆರೆಂಜ್ ಐತಿ, ಆರೆಂಜ್ ಮ್ಯಾಚ್ ಮಾಡ್ಬೇಕು, ಆರೆಂಜ್ ಮ್ಯಾಚ್ ಮಾಡ್ಕೋಬೇಕು, ರೆಡ್ ಮ್ಯಾಚ್ ಮಾಡ್ಕೋಬೇಕು, ಬ್ಲೂ ಮ್ಯಾಚ್ ಮಾಡ್ಕೋಬೇಕು. ಓಕೆ, ಸಮ್ ಟೈಮ್ ಏನಾಗಿರ್ತೈತಿ, ಎಲ್ಲ ಆಲ್ರೆಡಿ ಮ್ಯಾಚ್ ಇದ್ದ ಸಿಕ್ಬಿಡ್ತೈತಿ ನಮಗೆ. ಸಮ್ ಟೈಮ್ ಈಗ ನೋಡ್ರಿ, ಇವೆರಡು ಮ್ಯಾಚ್ ಅದಾವು. ಓಕೆ, ಇವೆರಡು ಮ್ಯಾಚ್ ಇಲ್ಲ. ಇವೆರಡು ಮ್ಯಾಚ್ ಇದ್ದದ್ದು ಏನ್ ಮಾಡ್ಬೇಕು ನಾವು, ಹಿಂಗ ನಮ್ದು ಒಂದ್ ಸೈಡ್ ಅಪೋಸಿಟ್, ಇದು ಒಂದ್ ಸೈಡ್ ಲೆಫ್ಟ್ ಸೈಡ್, ಹಿಂಗ್ ಹಿಡ್ಕೊಂಡು ನಾವೇನ್ ಮಾಡ್ಬೇಕು, ಒಂದ್ ಫಾರ್ಮುಲಾ ಹೇಳ್ತಾನೆ ನಾನು ನಿಮಗೆ. ಈಗ ನೆಕ್ಸ್ಟ್ ಏನ್ ಫಾರ್ಮುಲಾ ಹೇಳ್ತಾನಲ್ಲ ಅದನ್ನು ನೀವು ಇಟ್ಕೊಳ್ರಿ. ಏನಾರ ಕೇಸಸ್ ಬರ್ಲಿ ಅದನ್ನ ಒಂದ್ ಸರಿ ಬಿಟ್ಟು 2 ಸರಿ ಹಾಕ್ಬಿಟ್ರೆ ನಿಮ್ ಸೆಂಟರ್ ಕಾಯಿನ್ ಮ್ಯಾಚ್ ಆಗ್ಬಿಡ್ತಾವ. ಈಗ ನಾವು ಸೆಂಟರ್ ಕಾಯಿನ್ ಅನ್ನ ನಾವು ಕರೆಕ್ಟ್ ಮಾಡ್ಕೊಳಕ್ಕೆ ಇದು ಫಾರ್ಮುಲಾ ಇರ್ತೈತಿ. ಈ ಫಾರ್ಮುಲಾ ಬೇಕಂದ್ರೆ ಬರ್ಕೊಳ್ರಿ, ಇಲ್ಲ ಪಾಸ್ ಮಾಡಿ ನೀವು ಇದನ್ನ ಮಾಡ್ಕೋಬಹುದು. ಆರ್ ಯು ಟು ಆರ್ ಪ್ರೈಮ್ ಯು ಪ್ರೈಮ್ ಆರ್ ಯು ಪ್ರೈಮ್ ಆರ್ ಪ್ರೈಮ್. ಈ ಫಾರ್ಮುಲಾ ನಿಮಗೆ ಸೆಂಟರ್ ಪೀಸ್ ಅನ್ನ ಲಾಸ್ಟ್ ಲೇಯರ್ನ ಸೆಂಟರ್ ಪೀಸ್ ಸರಿ ಮಾಡಕ್ ಯೂಸ್ ಮಾಡ್ತೀವಿ. ಓಕೆ, ಈಗ ನಾನು ಈಗ ಹಾಕ್ತೀನಿ ನೋಡ್ರಿ ಫಾರ್ಮುಲಾನ, ಇಲ್ಲಿ ಹಂಗ ಹಾಕ್ತೀನಿ ಅಂತ ನೋಡ್ರಿ. ಆರ್ ಯು ಟು ಯು ಮ್ಯಾಗಿಂದ 2 ಸರಿ ಯು ಟು ಆರ್ ಪ್ರೈಮ್ ಯು ಪ್ರೈಮ್ ಆರ್ ಯು ಪ್ರೈಮ್ ಆರ್ ಪ್ರೈಮ್. ಓಕೆ, ಅದರಿಂದ ಇದನ್ನ ಹಿಂಗೆ ಒಂದು ತಗೊಂಡು ಅಡ್ಜಸ್ಟ್ ಮಾಡಿದೆ. ಗ್ರೀನ್ ಆಯ್ತು. ಓಕೆ, ಆರೆಂಜ್ ಆಯ್ತು, ಬ್ಲೂ ಮ್ಯಾಚ್ ಆಯ್ತು, ರೆಡ್ ಮ್ಯಾಚ್ ಆಯ್ತು. ಓಕೆ, ಈಗ ನಮ್ದು ಏನೈತಿ ನೆಕ್ಸ್ಟ್ ಸ್ಟೆಪ್ ಏನಂತಂದ್ರೆ ಕಾರ್ನರ್ ಪೀಸ್. ಇದೀಗ ಅಡ್ಜಸ್ಟ್ ಆಯ್ತು. ಓಕೆ, ಇದೆಲ್ಲ ಅಡ್ಜಸ್ಟ್ ಆಯ್ತು. ನೆಕ್ಸ್ಟ್ ಕಾರ್ನರ್ ಪೀಸ್ ಅನ್ನ ಅಡ್ಜಸ್ಟ್ ಮಾಡ್ಬೇಕು. ಈಗ ನಮ್ದು ಇದ್ರಾಗ ಫಸ್ಟ್ ಏಮ್ ಏನಂತಂದ್ರೆ ಕಾರ್ನರ್ ಪೀಸ್ ಅಡ್ಜಸ್ಟ್ ಮಾಡಕ್ಕಿಂತ ಮೊದ್ಲು ಅವು ಕರೆಕ್ಟ್ ಅದಾವ ಅಂತ ನೋಡ್ಕೋಬೇಕು. ಕರೆಕ್ಟ್ ಅದಾವ ಅಂತಂದ್ರೆ ಹೆಂಗ್ ಕರೆಕ್ಟ್ ಇರ್ಬೇಕು ಅಂತಂದ್ರೆ ಇಲ್ಲಿ ಏನೈತಿ ಗ್ರೀನ್ ಐತಿ, ಇಲ್ಲಿ ಏನೈತಿ ರೆಡ್ ಐತಿ, ಇಲ್ಲಿ ಏನೈತಿ ಯೆಲ್ಲೋ ಐತಿ. ಯೆಲ್ಲೋ ಎಲ್ಲದ್ರಾಗೂ ಕಾಮನ್ ಬರ್ತೈತಿ. ಅದಕ್ಕೆ ನೀವು ಯೆಲ್ಲೋ ಎಲ್ಲದ್ರಾಗ ಇದ್ದೇ ಇರ್ತೈತಿ. ನೀವು ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ್ರಿ. ನಮಗೇನ್ ಬೇಕು, ಫಸ್ಟ್ ಗ್ರೀನ್ ಅಂಡ್ ಆರೆಂಜ್, ಇಲ್ಲಿ ಏನೈತಿ ಗ್ರೀನ್ ಅಂಡ್ ರೆಡ್ ಐತಿ. ಓಕೆ, ಗ್ರೀನ್ ಅಂಡ್ ರೆಡ್ ಪೀಸ್ ಎಲ್ಲೈತಲ್ಲ ಅದು ಇಲ್ಲಿ ಬರಂಗ್ ಮಾಡ್ಬೇಕು ನಾವು. ಆ ತರ ನಿಮಗೆ ಎಲ್ಲ ಪೀಸಸ್ಗಳು ಸೆಟ್ ಆಗಿ ನೋಡ್ಕೋಬೇಕು. ಓಕೆ, ಈಗ ನೋಡ್ರಿ ನಮ್ದು ಇದು ಸರಿ ಇಲ್ಲ ಪೀಸ್. ಇಲ್ಲಿ ನಮ್ಗೇನ್ ಬೇಕಿತ್ತು, ಗ್ರೀನ್ ರೆಡ್ ಯೆಲ್ಲೋ ಬೇಕಿತ್ತು. ಗ್ರೀನ್ ರೆಡ್ ಯೆಲ್ಲೋ ಬದಲಿ ಏನೈತಿ ಗ್ರೀನ್ ಆರೆಂಜ್ ಯೆಲ್ಲೋ ಐತಿ. ಅಂದ್ರೆ ಈ ಪೀಸ್ ಇಲ್ಲಿ ಕರೆಕ್ಟ್ ಆಗಿ ಈ ಪೀಸ್ ಇದ್ರ ಜಾಗದಾಗ ಇಲ್ಲ ಅಂತ.
ಫಸ್ಟ್ ನಮ್ದು ಏನಂತಂದ್ರೆ ಯಾವ್ಯಾವ ಪೀಸ್ ಯಾವ ಜಾಗದಾಗ ಇರ್ಬೇಕಲ್ಲ ಆ ಜಾಗದಾಗ ಕುಂದಿರ್ಸ್ಬೇಕು. ಓಕೆ, ಅಂದ್ರೆ ನಾವು ಇದು ಮೂವ್ಮೆಂಟ್ ಮಾಡಂಗಿಲ್ಲ. ಮೂವ್ಮೆಂಟ್ ಮಾಡಿದ್ರೆ ಏನಕತಿ, ಇದು ಸೆಂಟರ್ ಪೀಸ್ ಮಿಸ್ ಆಗ್ಬಿಡ್ತೈತಿ. ಅದಕ್ಕೆ ನಾವೇನ್ ಮಾಡ್ಬೇಕು ಅಂತಂದ್ರ ನೋಡ್ಕೋಬೇಕು ಎಲ್ಲರ ಯಾವ್ದಾರ ಮ್ಯಾಚ್ ಆಗೈತನ ಇದ್ರಾಗ. ಫಸ್ಟ್ ಇಲ್ಲಿ ನೋಡ್ರಿ, ಇಲ್ಲಿ ಗ್ರೀನ್ ಐತಿ, ಆರೆಂಜ್ ಐತಿ, ಯೆಲ್ಲೋ ಐತಿ. ಇಲ್ಲಿ ಇದು ಸರಿ ಇಲ್ಲ. ಇಲ್ಲಿ ನೋಡ್ರಿ, ಬ್ಲೂ ಐತಿ, ಆರೆಂಜ್ ಐತಿ, ಯೆಲ್ಲೋ ಐತಿ. ಈ ಪೀಸ್ ಸರಿ ಐತಿ ಅಂತ. ಇದು ಹೆಂಗಾರ ಇರ್ಲಿ ಸರಿಯಾದ ಪ್ಲೇಸ್ನಾಗ ಕುತ್ಕೊಂಡೈತಿ. ಈಗ ನಾವು ಸರಿಯಾದ ಪೀಸ್ನಾಗ ಕುಂದ್ಸೋದು ಒಂದೇ ಕೆಲಸ ನಮ್ದು. ಫಸ್ಟ್ ಸರಿಯಾದ ಪೀಸ್ನಾಗ ಕುಂದಿಸ್ಬೇಕು. ಇದು ನಾವು ಕುಂದಿಸ್ಬೇಕಾದ್ರ ಅಂತಂದ್ರೆ ಒಂದು ಫಾರ್ಮುಲಾ ಹಾಕ್ಬೇಕು. ಇದು ಫಾರ್ ಕರೆಕ್ಟಿಂಗ್ ಕಾರ್ನರ್ ಪೀಸಸ್. ಇದು ಎಲ್ ಪ್ರೈಮ್ ಯು ಆರ್ ಯು ಪ್ರೈಮ್ ಎಲ್ ಯು ಆರ್ ಪ್ರೈಮ್ ಯು ಪ್ರೈಮ್. ಇದನ್ನ ಹಾಕಿದ್ರೆ ನಾವು ಸೆಂಟರ್ ಪೀಸ್ ಅನ್ನ ಕರೆಕ್ಟ್ ಮಾಡ್ಬೋದು. ಹೆಂಗಂತಂದ್ರ ಹೇಳ್ತಂಗೆ ಕೇಳ್ರಿ. ಫಸ್ಟ್ ಈಗ ನಾವು ಒಂದು ಏನ್ ಮಾಡ್ಬೇಕು ಅಂತಂದ್ರೆ ಇದಕ್ಕೆ ಕರೆಕ್ಟ್ ಮಾಡಕ್ಕಿನ ಮೊದ್ಲ ಈ ಫಾರ್ಮುಲಾ ನಮಗೆ ಬೇಕು. ಕರೆಕ್ಟ್ ಮಾಡಕ್ಕೆ ಈ ಫಾರ್ಮುಲಾ ಬೇಕು. ಈ ಒಂದ್ ಪೀಸ್ ನಮ್ದು ಕರೆಕ್ಟ್ ಐತಿ. ಕರೆಕ್ಟ್ ಇದ್ದದನ್ನ ರೈಟ್ ಸೈಡ್ ಮೂಲೆಯೊಳಗೆ ಇಟ್ಕೋಬೇಕು. ನಮ್ ರೈಟ್ ಸೈಡ್ ಮೂಲೆಯೊಳಗೆ ಇಟ್ಕೊಂಡು ಫಾರ್ಮುಲಾ ಹಾಕ್ಬೇಕು. ಈಗ ನೋಡ್ರಿ, ನಾನು ಫಾರ್ಮುಲಾ ಹಾಕ್ತೀನಿ. ಈ ಪೀಸು ನಮ್ದು ಕರೆಕ್ಟ್ ಐತಿ. ಕರೆಕ್ಟ್ ಅಂದ್ರೆ ನಾವು ಇದು ಆಸ್ ಇಟ್ ಅಲೈನ್ಮೆಂಟ್ ಕರೆಕ್ಟ್ ಅಷ್ಟೇ ಮಿಸ್ ಆಗೈತಿ. ಬಟ್ ಇದ್ರ ಪ್ಲೇಸ್ ಒಳಗೆ ಕರೆಕ್ಟಾಗಿ ಕುತ್ಕೊಂಡೈತಿ. ನಾವೀಗ ಫಸ್ಟ್ ಏಮ್ ಏನಂತಂದ್ರೆ ಇವೆಲ್ಲ ಕರೆಕ್ಟ್ ಪ್ಲೇಸ್ನಾಗ ಕುಂಸ್ಕೋಬೇಕು. ಕರೆಕ್ಟ್ ಪ್ಲೇಸ್ನಾಗ ಕುಂಸ್ಕೊಂಡಿಂದ ಆಮೇಲೆ ಲಾಸ್ಟಿಗೆ ಒಂದು ಫಾರ್ಮುಲಾ ಬರ್ತೈತಿ. ಆಮೇಲೆ ಅದನ್ನ ಅಲೈನ್ ಮಾಡೋದು ಬರ್ತೈತಿ. ಓಕೆ, ಈಗ ನಾನು ಫಾರ್ಮುಲಾ ಹಾಕ್ತೇನೆ ನೋಡಿ. ಇದನ್ನ ಇಟ್ಕೊಂಡು ಉಳಿದವೆಲ್ಲ ಸರಿ ಮಾಡ್ಬೇಕು ಅಂತಂದ್ರೆ ಇದನ್ನ ರೈಟ್ ಸೈಡ್ಗೆ ಇಟ್ಕೊಂಡು ನಾನು ಸ್ಟಾರ್ಟ್ ಮಾಡ್ತೀನಿ ನೋಡ್ರಿ. ಎಲ್ ಪ್ರೈಮ್ ಓಕೆ, ಇದು ಫಾರ್ಮುಲಾ ಹಾಕಿದ್ ನಾನು. ಈಗ ಸರಿ ಆತಾ? ಇನ್ನೂ ಸರಿಯಾಗಿಲ್ಲ ಅಂದ್ರೆ ಮತ್ತೊಂದು ಸರಿ ಹಾಕ್ಬೇಕು. ಸರಿಯಾಗಿಲ್ಲ ಅಂದ್ರೆ ಏನ್ ಮಾಡ್ಬೇಕು, ಮತ್ತೊಂದ್ಸರಿ ಸೇಮ್ ಫಾರ್ಮುಲಾ. ಎಲ್ ಪ್ರೈಮ್ ಯು ಆರ್ ಯು ಪ್ರೈಮ್ ಎಲ್ ಯು ಆರ್ ಪ್ರೈಮ್ ಯು ಪ್ರೈಮ್. ಓಕೆ, ಓ ನೋಡ್ರಿ ಎಲ್ಲ ಸರಿ ಬಂದ್ಬಿಡ್ತಿ. ಈಗ ಆರೆಂಜ್ಗೆ ಆರೆಂಜ್ ಐತಿ ನೋಡ್ರಿ, ಗ್ರೀನ್ ಐತಿ, ಆರೆಂಜ್ ಐತಿ, ಯೆಲ್ಲೋ ಐತಿ. ಆಲ್ರೆಡಿ ಸೇಮ್ ಜಾಗದಾಗ ಬಂದೈತಿ, ಸೇಮ್ ಅಲೈನ್ಮೆಂಟ್ ಆಗೈತಿ. ಓಕೆ, ಇದು ಸೇಮ್ ಪ್ಲೇಸ್ ಒಳಗೆ ಐತಿ. ಸಮ್ಟೈಮ್ಸ್ ಸೇಮ್ ಪ್ಲೇಸ್ ಒಳಗೆ ಇದು ಇರ್ಲಿ. ಈಗ ಹಿಂಗ ನಂದೀಗ ಕರೆಕ್ಟ್ ಬಂದೈತಿ. ಓಕೆ, ಸಮ್ಟೈಮ್ ಹಿಂಗ ಬಂದ್ರು ತಲೆ ಕೆಡ್ಸ್ಕೊಬೇಡ್ರಿ. ಇಲ್ಲಿ ಎಲ್ಲೋ ಮ್ಯಾಲ ಇರ್ಬೇಕು ಅಂತ ಕಂಪಲ್ಸರಿ ಏನಿಲ್ಲ. ಇಲ್ಲಿ ನೋಡ್ರಿ, ಎಲ್ಲೋ ಇಲ್ಲಿ ಕೆಳಗೈತಿ. ಇದನ್ನ ನಾವು ಸರಿ ಮಾಡಕ ಇನ್ನೊಂದು ಫಾರ್ಮುಲಾ ಬರ್ತೈತಿ, ಫೈನಲ್ ಫಾರ್ಮುಲಾ. ಅದು ಈ ಫೈನಲ್ ಫಾರ್ಮುಲಾ ಹಾಕಿದ್ವಿ ಅಂತಂದ್ರೆ ನಾವೇನಕತಿ ಅಂತಂದ್ರೆ ಇದು ಫೈನಲ್ ಫಾರ್ಮುಲಾ ಆರ್ ಪ್ರೈಮ್ ಡಿ ಪ್ರೈಮ್ ಆರ್ ಡಿ, ಆರ್ ಪ್ರೈಮ್ ಡಿ ಪ್ರೈಮ್ ಆರ್ ಡಿ. ಓಕೆ, ಇದು ಒಂದು ಫಾರ್ಮುಲಾ ನೀವು ನೆನಪಿಟ್ಕೊಳ್ರಿ. ಇಲ್ಲಿ ಏನೇ ಕೇಸಸ್ ಇರಲಿ, ಇದು ಒಂದು ಲಾಸ್ಟ್ ಫಾರ್ಮುಲಾ ಹಾಕಿದ್ರೆ ನೀವು ಸಮ್ಟೈಮ್ಸ್ ಇವು 4 ಪೀಸ್ಗಳು ಸರಿ ಇಲ್ಲ ಅಂತಂದ್ರು ಬಟ್ ಅದ್ರ ಜಾಗದಾಗ ಇರ್ಬೇಕು. ಅಂದ್ರೆ ಹಿಂಗ ರೆಡ್, ಈಗ ನೋಡಿ ಆರೆಂಜ್, ಬ್ಲೂ, ಯೆಲ್ಲೋ ಐತಲ್ಲ, ಹಿಂಗಿದ್ರೆ ಸಾಕು ನಮಗೆ. ಇಲ್ಲಿ ಹಿಂಗ ಇರ್ಬೇಕು ಅಂತ ಏನ್ ರೂಲ್ಸ್ ಇಲ್ಲ. ಹಿಂಗಿದ್ರು ಈ ಫಾರ್ಮುಲಾ ಹಾಕಿದ್ರೆ ಲಾಸ್ಟ್ ಫೈನಲ್ ಸ್ಟೇಜ್ ಒಳಗೆ ಎಲ್ಲ ಸರಿ ಆಗ್ಬಿಡ್ತೈತಿ. ಓಕೆ, ಈಗ ನೋಡ್ರಿ ನಾ ಫಾರ್ಮುಲಾ ಹಾಕ್ತೇನೆ. ಆರ್ ಪ್ರೈಮ್ ನೋಡ್ರಿ, ಇದು ಡಿ ಪ್ರೈಮ್ ಕೆಳಗಿಂದ ಡಿ ಪ್ರೈಮ್, ಆರ್ ಮತ್ತು ಆರ್ ಡಿ. ಇದು ಡಿನ ಕೆಳಗೆ ಹಿಂಗಿತ್ತಂಗೆ ತಗೊಂಡೆ. ಓಕೆ, ಒಂದ್ ಸರಿ ಇಲ್ಲ ಅಂದ್ರೆ 2 ಸರಿ ಹಾಕಿ ಸರಿ ಆಗತಿ. ಆರ್ ಪ್ರೈಮ್ ಡಿ ಪ್ರೈಮ್ ಆರ್ ಡಿ. ನೋಡ್ರಿ ಮ್ಯಾಲಿಂದ ಇದು ಕಾರ್ನರ್ ಪೀಸ್ ಸರಿ ಆತಿಲ್ಲ. ಸರಿಯಾಗಿಂದ ನಾವೇನ್ ಮಾಡಬೇಕು, ಇದನ್ನ ಹಿಂಗ ನಮ್ದು ಪೇಸ್ ಏನೈತಲ್ಲ ಇದನ್ನ ಚೇಂಜ್ ಮಾಡಂಗಿಲ್ಲ. ಇದು ಈ ಪೀಸ್ ಈ ಫೇಸ್ ನಮ್ದು ಏನೈತಲ್ಲ ನಮ್ಮ ಕಡೆ ಹಂಗ ಇರ್ಬೇಕು. ಟಾಪ್ ಲೇಯರ್ ಏನೈತಲ್ಲ ಇದನ್ನಷ್ಟ ಅಡ್ಜಸ್ಟ್ ಮಾಡ್ಕೋಬೇಕು ಹಿಂಗ್ ಮೂಲಿ ತಂದ. ಓಕೆ, ಮತ್ತ ಸೇಮ್ ಫಾರ್ಮುಲಾ ಆರ್ ಪ್ರೈಮ್ ಡಿ ಪ್ರೈಮ್ ಆರ್ ಟಿ. ಓಕೆ, ಆಗಿಲ್ಲ ಅಂದ್ರೆ ಮತ್ತೆ ಅದನ್ನ ಹಾಕ್ಬೇಕು. ಆರ್ ಪ್ರೈಮ್ ಡಿ ಪ್ರೈಮ್ ಆರ್ ಡಿ. ಆಗಿಲ್ಲ, ಮತ್ತೊಂದು ಕಂಟಿನ್ಯೂ ಮಾಡ್ರಿ. ಆರ್ ಪ್ರೈಮ್ ಡಿ ಪ್ರೈಮ್ ಆರ್ ಡಿ. ಆಗಿಲ್ಲ, ಮತ್ತೆ ಕಂಟಿನ್ಯೂ ಮಾಡ್ರಿ. ಆರ್ ಪ್ರೈಮ್ ಡಿ ಪ್ರೈಮ್ ಆರ್ ಡಿ. ಓಕೆ, ಈಗ ಇದು ಕಂಪ್ಲೀಟ್ ಆಯ್ತು.
ನೋಡ್ರಿ ಫುಲ್ ಲೇಯರ್, ಥರ್ಡ್ ಲೇಯರ್ ಕಂಪ್ಲೀಟ್ ಆಯ್ತು. ಇದನ್ನ ತಗೊಂಬಂದು ಹಿಂಗೆ ಅಡ್ಜಸ್ಟ್ ಮಾಡಿಬಿಟ್ರೆ ಮುಗ್ದೋತ್ ನಿಮ್ಗೆ. ನಮ್ದು ನೋಡ್ರಿ ಟೋಟಲ್ ಕ್ಯೂಬ್ ಸಾಲ್ವ್ ಆಯ್ತು. ಓಕೆ, ಹಿಂಗೆ ನೀವು ಇದನ್ನ ಸಾಲ್ವ್ ಮಾಡ್ಬೋದು. ಓಕೆ, ಎಲ್ಲ ಸಾಲ್ವ್ ಆಯ್ತಲ್ಲ. ಈಗ ನಿಮಗೆ ಏನಾದರೂ ಇದರಲ್ಲಿ ಯಾವುದೇ ಸ್ಟೆಪ್ನಲ್ಲಿ ನಿಮಗೆ ಸಾಲ್ವ್ ಮಾಡೋದಕ್ಕೆ ಪ್ರಾಬ್ಲಮ್ ಆದರೆ ಕೆಳಗೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿರಿ, ನಾನು ನಿಮಗೆ ರಿಪ್ಲೈ ಮಾಡ್ತೀನಿ ಹೆಂಗೆ ಸಾಲ್ವ್ ಮಾಡ್ಬೇಕಂತಂದು. ನಿಮ್ದು ಏನೋ ಪ್ರಾಬ್ಲಮ್ ಇದ್ರೂ ಸಾಲ್ವ್ ಮಾಡ್ತೀನಿ, ಸಾಲ್ವ್ ಮಾಡೋದು ಹೆಂಗೆ ಅಂತ ತಿಳಿಸ್ಕೊಡ್ತೀನಿ. ನೀವು ಇದನ್ನು ಒಂದು ಸರಿ ಬಿಟ್ಟು 2 ಸರಿ ಟ್ರೈ ಮಾಡಿದ್ರೆ ನಿಮಗೇನು ಫಾರ್ಮುಲಾ ಕೊಟ್ಟಿಲ್ಲ ಅವನ್ನೆಲ್ಲ ಕರೆಕ್ಟಾಗಿ ಹಾಕಿ ಮಾಡಿದರೆ ಈಸಿಲಿ ಸಾಲ್ವ್ ಮಾಡ್ಬೋದು. 1 ಸರಿ ಬಿಟ್ಟು 2 ಸರಿ ಟ್ರೈ ಮಾಡಿದ್ರೆ ಈಸಿಲಿ ಸಾಲ್ವ್ ಮಾಡ್ಬೋದು. ಓಕೆ, ಹಾಗೆ ನಮ್ಮದು ಏನಾದರೂ ನಿಮಗೆ ನೆಕ್ಸ್ಟ್ ನಾನು ಇನ್ನು ಫ್ಯೂಚರ್ ಒಳಗೆ ಬೇರೆ ಬೇರೆ ವಿಡಿಯೋ, ನಿಮಗೆ ಯೂಸ್ಫುಲ್ ವಿಡಿಯೋಗಳನ್ನು ನಾನು ರೆಡಿ ಮಾಡ್ತಾ ಇದ್ದೀನಿ. ನೀವು ನನ್ನ ದಯವಿಟ್ಟು ಥ್ಯಾಂಕ್ಸ್, ನಂದು ಏನಿದೆಯಲ್ಲ ಇಲ್ಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ, ವಿಡಿಯೋ ಲೈಕ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.